ಬೇಕಿದ್ರೆ ನೋಡಿ, ಒಂದಲ್ಲ ಒಂದಿನ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ನಿಮ್ಮ ಮುಂದೆ ತಂದು ನಿಲ್ಲಿಸಿ ಇವಳೇ ನಿಮ್ಮ ಸೊಸೆ ಅಂತ ಹೇಳ್ತಾನೆ. ಏಯ್, ಸುಮ್ಮನೆ ಕೆಲ್ಸಕ್ಕೆ ಬರ್ದೇ ಇರೋ ಮಾತುಗಳು ನಾಡ್ಕೊಂಡು ಎಲ್ರೂ ತಲೆನ ಕೆಡಿಸ್ಬೇಡ ಇಲ್ಲಿ. ಅಪ್ಪ, ಇವಳು ಹೇಳೋ ಥರ ನಾನು ಯಾವುದೇ ಥರದ ಕೆಲಸ ಮಾಡ್ತಾ ಇಲ್ಲ ಅಪ್ಪ. ಅವಳು ನನಗೆ ಒಳ್ಳೆ ಫ್ರೆಂಡ್ ಅಷ್ಟೆ. ಅವಳ ಉದ್ದೇಶ ಕರೆಕ್ಟ್ ಇದೆ ಅಂದ್ಬಿಟ್ಟು ಅವಳನ್ನ ಹತ್ರದಿಂದ ನೋಡಿದ್ದೀನಿ ಅಷ್ಟೆ. ಆ ಕಾರಣಕ್ಕೆ ಅವಳಿಗೆ ಸಹಾಯ ಮಾಡ್ತಿದ್ದೀನಿ ಹೊರತು ಇವಳು ಹೇಳೋ ಥರ ಯಾವುದೇ ಥರದ ದುರುದ್ದೇಶ ಇಲ್ಲ ಅಪ್ಪ. ಅವಳು ತುಂಬ ಒಳ್ಳೆಯವಳಪ್ಪ. ಅವಳ ಫ್ಯಾಮಿಲಿ ಜೊತೆಗೆ ಬೇರೊಂದು ಫ್ಯಾಮಿಲಿಗೂ ಆಸರೆ ಆಗಿದ್ದಾಳೆ. ಆದರೆ ಇವಳು ಇಲ್ಲದೆ ಇರೋದಕ್ಕೆಲ್ಲ ಬಣ್ಣ ಕಟ್ತಿದ್ದಾಳೆ. ಅದು ಇವಳು ಮೂರ್ಖತನ ಅಷ್ಟೇ. ನೀನು ನನ್ನ ಮಗ. ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ. ನನಗೆ ಚೆನ್ನಾಗಿ ಗೊತ್ತು ನನ್ನ ಮಗ ಏನು ಅಂತ. ಆ ಭಗವಂತನೇ ಬಂದು ಹೇಳಿದ್ರು ಈ ವಿಷಯದಲ್ಲಿ ನಾನು ಅದನ್ನ ನಂಬೋದಿಲ್ಲ. ಆದರೂ ನೀನು ಅವಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನೋಡೋರ್ ದೃಷ್ಟಿ ಸರಿ ಇಲ್ಲ. ಈಗ ನೋಡು, ನಿನ್ನ ತಂಗಿನೇ ನಿಮ್ಮಿಬ್ಬರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ಲು ಅಂದಮೇಲೆ ಬೇರೆಯವರು ಮಾತಾಡದೇ ಇರ್ತಾರ? ಇದನ್ನ ಮನಸ್ಸಲ್ಲಿಟ್ಕೊಂಡು ಇನ್ನು ಮುಂದೆ ಅವಳಿಂದ ದೂರ ಇದೆ. ಸರಿಯಪ್ಪ, ಆದರೆ ಇವಾಗ ಮಾಡದೇ ಇರೋ ತಪ್ಪಿಗೆ ಕರುಣಾ ಮತ್ತೆ ಅವ್ರ ಮನೆಯವ್ರಿಗೆ ಯಾಕೆ ಶಿಕ್ಷೆ? ಯಾರೋ ಮಾಡಿದ ತಪ್ಪಿಗೆ ಪಾಪ ಇವ್ರ ಬದುಕು ಬೀದಿಗೆ ಬಂದಿದೆಯಲ್ಲ, ಇದು ನ್ಯಾಯನಾ? ಸರಿ, ಸತ್ಯ ಏನು ಅಂತ ಅವಳು ಸಾಬೀತು ಮಾಡಿ. ಆ ಕ್ಷಣದಲ್ಲೇ ಮತ್ತೆ ಅವಳ ಹೋಟೆಲ್ ವ್ಯವಹಾರನ ಪುನರ್ ಪ್ರಾರಂಭ ಮಾಡೋದು ನನ್ನ ಜವಾಬ್ದಾರಿ. ಇದು ಅವಳಿಂದ ಸಾಧ್ಯನಾ? ಖಂಡಿತ ಸಾಧ್ಯಪ್ಪ. ಅವಳು ತಪ್ಪೇ ಮಾಡಿಲ್ಲ ಅನ್ನುವಾಗ ಅದನ್ನು ಸಾಬೀತು ಮಾಡದೇ ಇರ್ತಾಳ? ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾವುದೇ ಕಾರಣಕ್ಕೂ ತಪ್ಪು ಮಾಡದೇ ಇರೋ ಕರುಣಾಗೆ ಶಿಕ್ಷೆ ಆಗ್ಬಾರ್ದು. ಅಪ್ಪ, ಅಲ್ಲಪ್ಪ, ನೀವು ನೀನಿನ್ನು ಒಂದು ಮಾತಾಡಬೇಡ. ಅವನು ನನ್ನ ಮಗ. ಅವನು ಹೇಳ್ತಿರೋದಲ್ಲಿ ನ್ಯಾಯ ಇದೆ ಅಂತಂದ್ರೆ ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ನಮ್ಗಿರ್ಬೇಕು. ಸತ್ಯ ಏನು ಅಂತ ನಿರೂಪಿಸೋದಕ್ಕೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಈ ವಿಚಾರವಾಗಿ ನೀನು ಮುಂದೆ ಮಾತಾಡಬೇಡ. ಹೋಗಿ ನಿನ್ನ ಕೆಲಸ ನೋಡ್ಕೋ. ಹೋಗಿ ನಿನ್ನ ಕೆಲಸ ನೋಡ್ಕೋ.
ಊಟ ಮಾಡಿಲ್ಲ. ನನಗೂ ಹಸುವಾಗ್ತಾ ಇದೆ. ಕರುಣ, ಯಾಕೆ ಹೇಳ್ತಾ ಇದೀಯಾ? ನಾನು ಹೇಳ್ದೆ ತಾನೆ ನೊಂದ್ಕೋಬೇಡ ಅಂತ. ನೊಂದ್ಕೊಂಡತ್ತಿದ್ದಲ್ಲ, ಸಂತೋಷ ಯಾಕಾಯ್ತು ಅಂತನೂ ಬಿಡಿಸಿ ಹೇಳ್ಬೇಕಾ? ಕರುಣ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಾನು ನಮ್ಮ ಅಪ್ಪನ ಹತ್ರ ಮಾತಾಡಿದ್ದೀನಿ. ನಿಮ್ಮ ಮನೆಗೆ ಬಂದಿದ್ದು, ನಿಮ್ಮ ಮನೇಲಿ ಇದ್ದಿದ್ದ ಪ್ರಸಾದದ ಬಗ್ಗೆ, ದೇವಸ್ಥಾನದಲ್ಲಿ ಇದ್ದಿದ್ದ ಪ್ರಸಾದದ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಕೂಲಂಕುಷವಾಗಿ ಹೇಳಿದ್ದೀನಿ. ಯಾರೋ ನಮ್ಗಾಗದೆ ಇರೋರು ಪ್ರಸಾದದಲ್ಲಿ ಬೇಕು ಅಂತಾನೆ ವಿಷ ಬೆರೆಸಿದ್ದಾರೆ ಅಂತನೂ ಎಲ್ಲ ಹೇಳಿದ್ದೀನಿ. ಹೌದಾ? ಹಾಗಾದ್ರೆ ಅಪ್ಪಾಜಿ ನನ್ನನ್ನ ನಿರಪರಾಧಿ ಅಂತ ಒಪ್ಕೊಂಡ್ರ? ನನ್ನನ್ನು ಕ್ಷಮಿಸ್ಬಿಟ್ರಾ? ಇಲ್ಲ ಕರುಣ, ಬರೀ ನಾನು ಒಪ್ಕೊಂಡ್ರೆ ಸಾಕಾಗಲ್ಲ, ಎಲ್ರೂ ಒಪ್ಪೋ ಹಾಗೆ ಅದನ್ನ ಪ್ರೂವ್ ಮಾಡಿ ತೋರ್ಸು ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ಹೋಟೆಲ್ನ ಮತ್ತೆ ಓಪನ್ ಮಾಡೋದಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಾನು ಹೇಳಿದ್ರು. ಹೌದಾ? ಮತ್ತೆ ನಮ್ಮ ಹೋಟೆಲ್ ಓಪನ್ ಮಾಡ್ಬೋದಾ? ಅಪ್ಪಾಜಿ ಹಾಗೆ ಹೇಳಿದ್ರ? ವೈಭವ್, ನಿಜ ಹೇಳ್ತೀನಿ, ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ನನಗೂ ಅವ್ರ ಮೇಲೆ ಪ್ರೀತಿ ಇದೆ. ನಾನು ಹೇಳ್ಕೊಳ್ತೀನಿ, ಅವ್ರು ಹೇಳ್ಕೊಳಲ್ಲ. ಆದ್ರೆ ಅವ್ರು ಯಾಕೆ ಹೇಳ್ಕೊಳಲ್ಲ ಅನ್ನೋದಕ್ಕೆ ಕಾರಣ ಇದೆ. ಆದ್ರೆ ಆ ಪ್ರೀತಿ ಯಾಕಿದೆ ಅನ್ನೋದಕ್ಕೆ ಇಬ್ಬರಿಗೂ ಕಾರಣ ಗೊತ್ತಿಲ್ಲ. ಅಪ್ಪನ ಮನ್ಸು ಹೇಗೆ ಅಂತ ನನಗೆ ಗೊತ್ತಿರೋದ್ರಿಂದಾನೆ ನಾನು ಏನೇ ಮಾಡಿದ್ರು ಅವ್ರ ಮುಂದೆ ಧೈರ್ಯವಾಗಿ ನಿಲ್ತೀನಿ. ನೀನ್ ಪರವಾಗಿದ್ದೀನಿ ಅಂತ ಅವ್ರು ನನ್ನ ಮೇಲೆ ಎಷ್ಟೇ ಬೈಬಹುದು, ಆದ್ರೆ ಒಳ್ಳೊಳಗೆ ನನ್ನ ಮಗ ಯಾವಾಗ್ಲೂ ನ್ಯಾಯದ ಪರವಾಗಿ ನಿಲ್ತಾನೆ ಅಂತ ಅವ್ರಿಗೆ ಅನ್ಸಿರುತ್ತೆ. ಗ್ರೇಟ್ ವೈಭವ್, ನೀವು, ಅಪ್ಪಾಜಿ, ಅಮ್ಮ ಎಲ್ರೂ ಗ್ರೇಟ್. ನನಗೆ ನಿಮ್ ಎಲ್ಲರ ಜೊತೆ ಯಾವಾಗ್ಲೂ ಇರ್ಬೇಕು ಅನ್ಸುತ್ತೆ. ಉಡುಪ ಅಂಕಲ್ ಫ್ಯಾಮಿಲಿ ಹೇಗ್ ಜೊತೆ ಆಗಿದಾರೋ ಹಾಗೆ ನಿಮ್ ಫ್ಯಾಮಿಲಿನೂ ಅಷ್ಟೇ ಹತ್ರದಲ್ಲಿ ಇಟ್ಕೋಬೇಕು ಅನ್ಸುತ್ತೆ. ಆದ್ರೆ ವೈಷ್ಣವಿ ಒಬ್ಳು. ಅವಳು ವಿಷಯ ಬಿಡು ಕಾರಣ. ಇವಾಗ ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಗೊತ್ತು ತಾನೆ. ಇಷ್ಟಕ್ಕೆಲ್ಲ ಯಾರ್ ಕಾರಣನೋ ಅವನನ್ನ ಹೇಗ್ ಪತ್ತೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೇಕು ಅನ್ನೋದನ್ನ ನಾವಿಬ್ರು ಎಲ್ಲಾದ್ರೂ ಮೀಟ್ ಮಾಡ್ಬಿಟ್ಟು ಡಿಸ್ಕಸ್ ಮಾಡೋಣ. ಓಕೆ? ಎಕ್ಸ್ಕ್ಯೂಸ್ ಮೀ. ನಿಮ್ಗೆ ದೇವಿಕಾ ಅನ್ನೋರು ಗೊತ್ತಾ? ದೇವಿಕನಾ? ನೀವ್ಯಾರು? ನಾನು ಕರುಣಾ ಅಂತ ಬ್ರಾಹ್ಮಿನ್ಸ್ ಕೆಫೆ ಅನ್ನೋ ಹೋಟೆಲ್ ನಡೆಸ್ತಾ ಇದ್ದೀನಿ. ಮೊನ್ನೆ ದೇವಸ್ಥಾನದಲ್ಲಿ ಇವ್ರನ್ನ ನೋಡಿದ್ದೆ. ಇವ್ರದ್ದು ಯಾವುದೋ ಫಂಕ್ಷನ್ಗೆ ಕ್ಯಾಟ್ರಿಂಗ್ ಬೇಕು ಅಂತ ಹೇಳಿದ್ರು. ಇಲ್ಲಿ ವಿಚಾರಿಸಿದ್ರೆ ಗೊತ್ತಾಗತ್ತೆ ಅಂತಾನೂ ಹೇಳಿದ್ರು. ಯಾರು ಹೇಳಿದ್ದು? ದೇವಿಕನಾ? ಹಾ, ಅದೇ. ಅವ್ರು ನಿಮಗೆ ಗೊತ್ತಾ? ನೋಡಿ, ದೇವಿಕಾ ಅಂತ ಇದ್ದಾರೆ. 6ನೇ ಕ್ರಾಸಲ್ಲೋ 8ನೇ ಕ್ರಾಸಲ್ಲೋ ಇದ್ದಾರೆ. ಎಲ್ಲಿ ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ. ಆಗಾಗ ನಮ್ಮ ಅಂಗಡಿಗೆ ಬರ್ತಾರೆ. ನನ್ನನ್ನು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ದೇವಸ್ಥಾನದಲ್ಲಿ ದೇವಿಕಾ ಬಗ್ಗೆ ಗೊತ್ತಿರೋರು. ಓಕೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀರಾ? ನೋಡಮ್ಮ, ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಅಂಗಡಿಗೆ 106 ಜನ ಬರ್ತಾ ಇರ್ತಾರೆ. ಎಲ್ರದ್ದು ಅಡ್ರೆಸ್ ಎಲ್ಲಿ ಅಂತ ಇಟ್ಕೊಳಕ್ಕಾಗತ್ತೆ? ದೇವಿಕಾ ಅಂತ ಬರ್ತಾಳೆ, ಬಟ್ ಅವಳೇನ ಅಂತ ನಂಗೆ ಗೊತ್ತಿಲ್ಲ. ಒಂದ್ ನಿಮಿಷ ರೀ. ನೋಡಿ, ನಾನು ಹೇಳ್ತಿರೋ ದೇವಿಕಾ ಇವರೇ. ನೀವ್ ಹೇಳ್ತಿರೋ ದೇವಿಕಾನು ಇವರೇನಾ? ಫೋಟೋ ಇಟ್ಕೊಂಡಿದ್ದೀರಾ, ಅಡ್ರೆಸ್ ಗೊತ್ತಿಲ್ಲ ಅಂತೀರಾ, ನಂಬರ್ ಗೊತ್ತಿಲ್ಲ ಅಂತೀರಾ? ಎರಡೂ ಗೊತ್ತಿಲ್ಲ. ಸದ್ಯದಲ್ಲೇ ಗೊತ್ತಾಗತ್ತೆ. ಥ್ಯಾಂಕ್ ಯು. ಹಲೋ ರಾಜಣ್ಣ, ಅಣ್ಣ ನಿಮ್ಮ ಅಂಗಡಿ ಬಾಕಿ ಎಲ್ಲ ಇವತ್ತು ಸಂಜೆ ತಲುಪಿಸ್ಬಿಡ್ತೀರಣ್ಣ. ದುಡ್ಡು ಬಂದಿದೆ ಅಣ್ಣ. ಬಾಕಿ ವಿಷಯ ಆಗಿರ್ಲಿ, ನಿನ್ ಯಾರೋ ಹುಡ್ಕೊಂಡು ಬಂದಿದ್ರು.
ಯಾರನ್ನ ನನ್ನ ಹುಡ್ಕೊಂಡು ಬಂದಿರೋದು? ಯಾರೋ ಕರ್ಣ ಅಂತೆ ಬ್ರಾಹ್ಮಿನ್ಸ್ ಕೆಫೆಯಿಂದ. ನೀನು ಯಾವ್ದೋ ಫಂಕ್ಷನ್ಗೆ ಬೇಕು ಅಂತ ಹೇಳಿದಂತೆ. ಇಲ್ಲ ರಾಜಣ್ಣ, ಅದೆಲ್ಲ ಸುಳ್ಳು. ನನಗೆ ಅವ್ಳು ಯಾರಂತಾನೆ ಗೊತ್ತಿಲ್ಲ. ಮತ್ತೆ ಅವಳ ಮೊಬೈಲಲ್ಲಿ ನಿಮ್ ಫೋಟೋ ಹಿಡ್ಕೊ ಬಂದಿದ್ಲು. ಎಲ್ಲೂ ಯಾರಿಗೂ ಯಾಮಾರ್ಸಿಲ್ಲ ತಾನೆ? ಅಣ್ಣ, ನಾನು ಹೆಂಗೆ ಅಂತ ನಿನಗೆ ಗೊತ್ತಿಲ್ವಾ ಅಣ್ಣ? ಹೆಂಗೆ ಅಂತ ಗೊತ್ತು, ಅದಕ್ಕೆ ಹೇಳಿದ್ದು ಸ್ವಲ್ಪ ಹುಷಾರಾಗಿರೋ. ಅಲ್ಲ, ಅವಳು ಈಗ ಅಲ್ಲಿಲ್ಲ ತಾನೆ? ನಿನ್ ಬಗ್ಗೆ ಕೇಳಿದ್ಲು, ಅಡ್ರೆಸ್ ಎಲ್ಲಿ ಅಂದ್ಲು, ಗೊತ್ತಿಲ್ಲ ಅಂದೆ. ಅಬ್ಬಾ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ನೀನು ಉಪ್ಪರನ್ನ ಯಾವತ್ತೂ ಮರೆಯಲ್ಲ. ನಾನು ಹೇಳಿಲ್ಲ ಅಂದ್ರು ಬೇರೆ ಯಾರು ಹೇಳ್ಬೋದು. ಹುಷಾರಾಗಿರೋ. ಸರಿ ರಾಜಣ್ಣ. ಈ ಕರುಣ ಇಲ್ಲಿಗೆ ಯಾಕೆ ಬಂದ್ಲು? ಅವಳಿಗೆ ನನ್ನ ಫೋಟೋನಾದ್ರೆ ಹೇಗೆ ಸಿಕ್ತು? ಇಷ್ಟು ಬೇಗ ನಾನೇ ಮದ್ದು ಹಾಕಿದ್ದು ಅಂತ ಗೊತ್ತಾಗ್ಬಿಡ್ತಾ? ಏನ್ ಮಾಡೋದು? ಛೇ, ನನ್ಗೆ ಟೆನ್ಷನ್ ಶುರು ಆಗ್ತಾ ಇದೆ. ದುಡ್ಡು ಕೊಟ್ಟು ಮನೆಯಲ್ಲಿ ಕೆಲಸ ಮಾಡಿಸಿದವನು ನನ್ನ ಫೋನೇ ತೆಗಿತಾ ಇಲ್ಲ. ಅಯ್ಯೋ, ಮಾವ ಫೋನ್ ಬಿಟ್ಟು ಎಲ್ಲಿ ಹೋದ್ರು? ಪಾಪ, ಅವಾಗಿಂದ ಮಾವ ಮಾವ ಅಂತ ಬಡ್ಕೊಂತಿದೆ. ಇದನ್ನ ಹೇಗೆ ಸಮಾಧಾನ ಮಾಡೋದು? ಶ್ರೇಯಸ್ ಅವರೇ, ಇಲ್ಲೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಶುರು ಮಾಡಿದ್ ನೀವೇ ಕಾಪಾಡಬೇಕು. ಹಲೋ, ಯಾರಿಗೆ ಕಾಲ್ ಮಾಡಿದ್ದೀರಾ? ಹಲೋ, ಇದು ಶ್ರೇಯಸ್ ಅವ್ರ ನಂಬರ್ ಅಲ್ವಾ? ಹೌದು, ಇದು ಅವ್ರದೇ ಫೋನು. ನಾನು ಅವ್ರ ಹೆಂಡತಿ ಮಾತಾಡ್ತಿರೋದು. ನೀವ್ಯಾರು? ಏನು ನಿಮ್ಮ ಪ್ರಾಬ್ಲಮ್ಮು? ನೋಡಿ, ಅದೆಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ದಯವಿಟ್ಟು ಶ್ರೇಯಸ್ ಅವ್ರ ಹತ್ರ ಫೋನ್ ಕೊಡೋಕ್ಕಾಗತ್ತಾ? ಏಯ್, ನನ್ನ ಫೋನ್ ಹಿಡ್ಕೊಂಡು ಏನೋ ಮಾಡ್ತಾ ಇದ್ಯಾ? ಮಾಮ, ಇದು ರಿಂಗ್ ಆಗ್ತಿತ್ತು, ಅದಕ್ಕೆ ತಗೊಂಡೆ. ಯಾವುದೋ ಹೆಂಗಸು ಅದೇನೋ ಪ್ರಾಬ್ಲಮ್ ಶುರುವಾಗಿದೆ, ನೀವೇ ಶುರು ಮಾಡಿದ್ದು ಅಂತಿದ್ದಾರೆ. ನಂಗೇನು ಗೊತ್ತಾಗ್ಲಿಲ್ಲ. ಮಾಮ, ಮಾತಾಡು ಮಾಮ, ಅದೇನೋ ಪ್ರಾಬ್ಲಮ್ ಅಂತೆ. ಏಯ್, ನಿನ್ಗೆ ಯಾಕೆ ಅದಲ್ಲ? ಓಕೆ, ನಿನ್ ಕೆಲಸ ನೋಡು. ಇನ್ನೊಂದ್ಸಲ ನನ್ನ ಫೋನ್ ಮುಟ್ರೆ ಹೊರೆ ಹಾಕ್ಬಿಡ್ತೀನಿ. ಓಕೆ, ಏನ್ ಮುಖ ನೋಡ್ತೀಯ? ಹೋಗು. ಹಲೋ, ಯಾಕೆ ಫೋನ್ ಮಾಡ್ತಾ ಇದ್ಯಾ? ಅಯ್ಯೋ, ಅದನ್ನೇನು ಕೇಳ್ತೀರಾ? ಕರುಣ ನನ್ನ ಹುಡ್ಕೊಂಡು ಬಂದೇ ಬಿಟ್ಟಿದ್ದಾಳೆ. ಏನು ಏನು ಹೇಳ್ತಾ ಇದೀಯಾ? ಅಲ್ಲಿದ್ದಾಳ ಅವಳು? ಅವಳು ಇದ್ದಾಗ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ಯಾ? ಅಯ್ಯೋ, ಹುಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದೆ. ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ನಾ? ನಮ್ಮ ಏರಿಯಾಗೆ ಬಂದಿದ್ದಾಳೆ. ಪರಿಚಯದ ಅಂಗಡಿಲಿ ನನ್ನ ಬಗ್ಗೆ ವಿಚಾರಿಸಿದ್ದಾಳೆ. ಹಾಗಾದ್ರೆ ನಿನ್ ಪಕ್ಕ ಇಲ್ವಾ? ಅಯ್ಯೋ, ಅಲ್ಲಿ ತನಕ ಬಂದವಳು ಇಲ್ಲಿ ತನಕ ಬರಲ್ವಾ? ನೋಡಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಅರ್ಜೆಂಟಾಗಿ ಈ ಪ್ರಾಬ್ಲಮ್ಗೆ ಪರಿಹಾರ ಕೊಡಲೇಬೇಕು. ನನ್ನ ಪುಣ್ಯಕ್ಕೆ ಅಂಗಡಿಯವನು ನನ್ನ ಮನೆ ಅಡ್ರೆಸ್ ಹೇಳಿಲ್ಲ. ಅವಳು ಬೇರೆ ಯಾರಾದ್ರೂ ಕೇಳ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ರೆ? ನೋಡು, ಎಸ್ಕೇಪ್ ಆಗ್ಬಿಡು. ಇಮ್ಮಿಡಿಯೇಟ್ ಆಗಿ ಎಸ್ಕೇಪ್ ಆಗ್ಬಿಡು. ನೋಡು, ನಿನ್ನ ಏರಿಯಾ ಬಿಟ್ಟು ರಿಲೇಟಿವ್ಸ್ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡು. ಕರ್ಣ ವಿಷಯನ ನಾನು ನೋಡ್ಕೋತೀನಿ. ಶ್ರೇಯಸ್, ನಾನೇನು ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದ್ದಕ್ಕಿದ್ದಂಗೆ ಈ ಮನೆ ಬಿಟ್ಟು ಎಲ್ಲ ಹೋಗ್ಲಿ? ಏನಾದರೂ ತಕ್ಷಣ ವ್ಯವಸ್ಥೆ ಆಗ್ಬೇಕಲ್ವಾ? ಟಿಂಗ್ ಟಿಂಗ್ ಅಂತ ಒಂದಷ್ಟು ಉದ್ರಿದ್ರೆ ನಾನು ಟಂಗ್ ಟಂಗ್ ಅಂತ ಬೇರೆ ಕಡೆ ಹಾರೋಗ್ತೀನಿ. ಸರಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮನೆ ಬೀಗ ಹಾಕ್ಕೊಂಡು ಮೇನ್ ರೋಡಿಗೆ ಬಾ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಸರಿ ಶ್ರೇಯಸ್. ಯಾರ ಹೆಂಗಸು? ಅವಳು ಯಾಕೆ ಇವ್ರಿಗೆ ಫೋನ್ ಮಾಡಿದ್ದಾಳೆ? ಏನು ಪ್ರಾಬ್ಲಮ್? ಇವ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ?
ಮೇಡಮ್, ಹೇಗಿದ್ದೀರಿ? ಎಲ್ಲ ಆರಾಮ್ ತಾನೆ? ಅರೆ ಯಾಕೆ ನನ್ನನ್ನು ನೋಡ್ತಿದ್ದಾಗೆ ಕರೆಂಟ್ ಹೊಡೆದಿರೋ ಕಾಗೆ ಥರ ನಿಂತ್ಕೊಂಡು ಬಿಟ್ಟಿದ್ದೀರಾ? ಮಾತಾಡಿ ಮೇಡಮ್, ನಾನು ಯಾರು ಅಂತ ಗೊತ್ತಾಯ್ತು ತಾನೆ? ಗೊತ್ತಾಗಿದೆ, ಅದಕ್ಕೆ ಮುಖದಲ್ಲಿರೋ ರಕ್ತ ಎಲ್ಲ ಇಳಿದೋಗಿ ದೆವ್ವ ಥರ ನೋಡ್ತಿದ್ದೀರಾ. ಮತ್ತೆ ಏನ್ ಸಮಾಚಾರ? ಅರ್ಜೆಂಟಾಗಿ ಎಲ್ಲೋ ಹೊರಟಂಗಿತ್ತು? ಹಾ, ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗ್ತಾ ಇದ್ದೆ. ಹೌದಾ? ಅಷ್ಟೊಂದು ಅರ್ಜೆಂಟಾಗಿ ಯಾರ ಮನೆ ಹಾಳು ಮಾಡೋದಕ್ಕೆ ಹೊರಟಿದ್ರಿ? ರೀ, ಯಾರೇ ನೀವು ನಮ್ಮನೆಗೆ ಬಂದು ಬಾಯ್ ಬಂದಂಗೆ ಮಾತಾಡ್ತಾ ಇದ್ದೀರಾ? ಒಳ್ಳೆ ದೇವರಿಗೆ ಹಾಲಲ್ಲಿ ಅಭಿಷೇಕ, ಚಂಡಿ ದೇವರಿಗೆ ರಕ್ತದಲ್ಲಿ ಅಭಿಷೇಕ. ನಿನಗೆ ಯಾವ್ದು ಬೇಕು ಅನ್ನೋದನ್ನ ನೀನೇ ಚೂಸ್ ಮಾಡ್ಕೊ. ಏಯ್, ನನ್ನ ಮನೆಗೆ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀಯಾ? ಇನ್ನು ಪೊಲೀಸ್ ಹಿಡ್ಕೊಡ್ತೀನಿ ಇರು. ಓ, ಪೊಲೀಸರಿಗೆ ಫೋನ್ ಮಾಡ್ತೀಯಾ? ಮಾಡು, ಡೈಲ್ ಮಾಡಿ ಪೊಲೀಸ್ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳು, ನಾನು ಇಲ್ಲೇ ಇರ್ತೀನಿ. ಮಾಡು, ಫೋನ್ ಮಾಡು. ಬೇಡ ಅಲ್ವಾ? ಪೊಲೀಸವರು ಬೇಡ ಅಲ್ವಾ? ಹಾಗಾದ್ರೆ ನಾನು ಕೇಳೋ ಪ್ರಶ್ನೆಗೆ ಮರ್ಯಾದೆಯಾಗಿ ಉತ್ತರ ಕೊಡು. ಯಾರು ನೀನು? ನನಗೂ ನಿನಗೂ ಏನು ದುಶ್ಮನಿ? ನೀನು ಯಾಕೆ ದೇವಸ್ಥಾನಕ್ಕೆ ಬಂದು ಪ್ರಸಾದದಲ್ಲಿ ವಿಷ ಬೆರೆಸ್ದೆ? ಹೇಳು ಹೇಳು. ಏನ್ ಮಾತಾಡ್ತಾ ಇದ್ದೀನಿ ನೀನು? ಯಾವ ದೇವಸ್ಥಾನ, ಯಾವ ಪ್ರಸಾದ? ನಾನು ಯಾವ್ದು ವಿಷಯ ಬೆರೆಸಿಲ್ಲ, ನನ್ಗೆ ಯಾವ್ದು ಗೊತ್ತಿಲ್ಲ. ನನಗಿಂಥದ್ದೆಲ್ಲ ಇಷ್ಟ ಆಗಲ್ಲ. ಮಾತಲ್ಲಿ ಮುಗ್ದು ಹೋಗೋದಕ್ಕೆ ಕೈ ಬಳಸಬಾರ್ದು ಅನ್ನೋದು ನನ್ನ ರೂಲ್ಸ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಕೊಡ್ತೀನಿ.